ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ನಾನು ವಿಡಿಯೋ ಹಾಕಿ. ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ. ಇವತ್ತು ಸ್ಪೆಷಲ್ ವಿಡಿಯೋ ಏನಪ್ಪ ಅಂದರೆ, ಅಮ್ಮ ಊರಿಗೆ ಹೋಗಿದ್ದೆ. ಅಮ್ಮ ಊರಲ್ಲಿ ಜಾತ್ರೆ ನಡೀತಾ ಇತ್ತು. ಮೊನ್ನೆ ರಥಸಪ್ತಮಿ ದಿನ, ಆವತ್ತಿನ ದಿನ ತೆಗೆದಿರೋ ವಿಡಿಯೋ. ತುಂಬಾ ಚೆನ್ನಾಗಾಯಿತು. ರಥಸಪ್ತಮಿ ದೀಪ, ಕರಗ, ಹಸಿ ಕರಗ, ಹೂವಿನ ಕರಗ ಎಲ್ಲ ಚೆನ್ನಾಗಾಯಿತು. ಅಮ್ಮ ಮನೆಗೆ ಹೋದೆ. ರಥಸಪ್ತಮಿಗೆ ಹೋಗೋಕ್ಕಾಗಿಲ್ಲ, ನೆಕ್ಸ್ಟ್ ಡೇ ಹೋದೆ. ಅಂದರೆ ನಾನು ಗುರುವಾರ ಹೋದೆ, ಬುಧವಾರ ಮಿಸ್ ಆಯಿತು ಅಂತ ಗುರುವಾರ ಹೋದೆ. ಅಮ್ಮ ಆಲ್ರೆಡಿ ಒಬ್ಬಟ್ಟು ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ರು. ನಾನು ಎಲ್ಲ ಸುಡ್ತಾಯಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಅದು ಗೊತ್ತಲ್ವ, ಅಮ್ಮ ಮಾಡೋ ಅಡುಗೆ ಅಂದರೆ ಅದು ಎಷ್ಟು ಅಮೃತಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡಿರೋ ಅಡುಗೆ ಮಾತ್ರ. ಒಬ್ಬಟ್ಟೆಲ್ಲ ಎಲ್ಲ ತುಂಬ ಜನ ಬಂದಿದ್ದರು. ಅವ್ರ ರಿಲೇಷನ್, ಅಮ್ಮ ಕಡೆ ನಮ್ಮ ರಿಲೇಷನ್ ಎಲ್ಲ ಬಂದಿದ್ದರು. ಎಲ್ಲರಿಗೂ ಒಬ್ಬಟ್ಟು ಮಾಡೋ ಅಷ್ಟಕ್ಕೆ ಸಾಕಾಗೋಯ್ತು. ಊಟ ಎಲ್ಲ ಮುಗಿಸ್ಕೊಂಡು ಈಚೆಗೆ ಬಂದ್ವಿ. ಆಗ ಇಲ್ಲಿ ವರ್ತೂರು ಸಂತೋಷ್ ಹೇಳಿದ್ನಲ್ಲ, ವರ್ತೂರು ಅವ್ರ ಸಂತೋಷ್ ಅಂತ, ಬಿಗ್ ಬಾಸ್ 10ನೇ ಸೀಸನಲ್ಲಿ ಬಂದಿದ್ರಲ್ವ ವರ್ತೂರು ಸಂತೋಷ್ ಅಂತ. ನೋಡಿ ಇವರೇ. ಅವರು ಹೋರಿಗಳನ್ನೆಲ್ಲ ಒಂದು ರೌಂಡ್ ಹಾಕ್ಸ್ಕೊಂಬರ್ತಿದ್ದೆ. ಅವತ್ತಿನ ದಿನ ಬಂದು ಗುರುವಾರ ಬಂದು ದೀಪೋತ್ಸವ, ಅಂದರೆ ದೀಪ ಎಲ್ಲ ಎತ್ತೋದು. ಮನೆ ಮನೆಗೂ ಹೋಗಿ ಎಲ್ಲ ತಗೊಂಡು ಬರ್ತಾರೆ ದೀಪಗಳನ್ನ. ತುಂಬ ಇಡೀ ವರ್ತೂರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ದೀಪಗಳು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು. ಕಾಂಪಿಟೇಷನ್ ಕೂಡ ಇರುತ್ತೆ. ಯಾರು ತುಂಬ ಚೆನ್ನಾಗಿ ದೀಪ ಮಾಡಿರ್ತಾರೋ ಅವ್ರಿಗೆ ಪ್ರೈಸ್ ಕೂಡ ಕೊಡ್ತಾರೆ. ನೋಡಿ, ಒಂದಕ್ಕಿಂತ ಒಂದು ಯಪ್ಪ, ಅದು ಪೇಷನ್ಸಿಂದ ಅಷ್ಟು ಚೆನ್ನಾಗಿ. ಎಲ್ಲ ಮಲ್ಲಿಗೆ ಹೂವನೇ, ಕಾಕಡ ಹೂವು ಏನಿಲ್ಲ, ಮಲ್ಲಿಗೆ ಮತ್ತು ಕನಕಾಂಬರ, ಸುಗಂಧ ಇಷ್ಟೇ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಹಂಗೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಊಟ ಮುಗಿಸ್ಕೊಂಡು ಹೋದ್ವಿ. ಇದು ಬಂದು ಶುಕ್ರವಾರ ಅನಿಸುತ್ತೆ. ಹೌದು, ಶುಕ್ರವಾರ. ಇದು ಗುರುವಾರ ದೀಪ, ಶುಕ್ರವಾರ ಕರಗ ಆಗಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಸೌಂಡ್ ಮಾತ್ರ ಭಯಂಕರವಾಗಿತ್ತು. ಆ ಸೌಂಡಲ್ಲಿ ವಿಡಿಯೋನ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ರಿಯಲ್ ಸೌಂಡ್ ಕೊಟ್ಟಿಲ್ಲ. ಯಾಕಂದರೆ ಫುಲ್ಲು ಸೌಂಡ್ ಅಂದರೆ ಸೌಂಡು, ಏನೂ ಕೇಳಿಸಲ್ಲ ಅದು. ಯಾಕಂದರೆ ಕಾಪಿರೈಟ್ ಏನಾರ ಬರ್ಬೋದೇನೋ ಅಂತ ನಾನು ಸೌಂಡ್ ತೆಗ್ದಾಕಿದ್ದೀನಿ. ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿತ್ತು. ನಾನು ಓದಿರೋ ಸ್ಕೂಲಲ್ಲೇ ಗ್ರೌಂಡ್ ಇದೆ ದೊಡ್ಡದು, ಅಲ್ಲೇ ಈ ಫಂಕ್ಷನ್ ಎಲ್ಲ ನೋಡಿರಿ, ಇದೆಲ್ಲ ಜಾಯಿಂಟ್ ವೀಲ್ ಎಲ್ಲ ಅಲ್ಲೇ ಹಾಕೋದು. ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಹುಟ್ಟಿದಾಗಿಂದ ಅಲ್ಲೇ ಹುಟ್ಟಿ ಬೆಳೆದಿರೋದಲ್ವ. ವರ್ಷ ಏನು ಮಿಸ್ ಆದರೂ ಗೌರಿ ಹಬ್ಬಕ್ಕೆ ಪ್ಲಸ್ ಜಾತ್ರೆಗೆ ಮಿಸ್ಸೇ ಆಗೋಲ್ಲ ನಾನು, ನಮ್ಮ ಅಕ್ಕ ತಂಗಿರು ಮಾತ್ರ. ಯಾಕೆಂದರೆ ಎಲ್ಲ ಫ್ರೆಂಡ್ಸು ಬಂದಿರ್ತಾರೆ, ರಿಲೇಷನ್ ಬರ್ತಾರೆ, ಮೇಯ್ನ್ ಕ್ಲಾಸ್ಮೇಟ್ಸ್ ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಆವತ್ತಿನ ದಿನ ತುಂಬ ಖುಷಿ ಆಗುತ್ತೆ. ಇದು ಗ್ರೌಂಡಲ್ಲಿ ಹಸಿ ಕರಗ ಆಗೋಗಿದೆ. ಬುಧವಾರನೇ ಹಸಿ ಕರಗ ಆಗಿರುತ್ತೆ ರಥಸಪ್ತಮಿ ದಿನ. ಇದು ನೋಡಿರಿ, ಇಲ್ಲಿ ಅರಿಶಿನ ಬಟ್ಟೆ ಹಾಕ್ಕೊಂಬರ್ತಾಯಿದ್ರಲ್ಲ ಅವರೇ ಕರಗ ಹೊರೋದು. ಇವತ್ತಿನ ದಿನ ಬಂದು ಶುಕ್ರವಾರ ಅವ್ರಿಗೆ ಬಳೆ ಶಾಸ್ತ್ರ ಮಾಡ್ತಾರಂತೆ. ಸೇಮ್ ಹೆಣ್ಮಗುಗೆ ಏನೇನು ಶಾಸ್ತ್ರ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಮಹಾಭಾರತದಲ್ಲಿ ದ್ರೌಪದಿ ಕತೆ, ಅದ್ರದ್ದು ಸಂಬಂಧಪಟ್ಟಿದ್ದೇ ಈ ಕರಗ ಮಹೋತ್ಸವ ಮಾಡೋದು. ಮಾರ್ಕೆಟಲ್ಲಿ ಕರಗ ಯಾರಿಗೆ ಗೊತ್ತಿಲ್ಲ ಹೇಳಿ? ಕರಗ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಗೊತ್ತಿಲ್ಲದವ್ರಿಗೆ ನನಗೆ ಗೊತ್ತಿಲ್ಲ ಅದು ಏನಂತ. ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿರಿ, ಇವರೆಲ್ಲ ವೀರಬಾಹುರು ಏನೋ ಅಂತಾರೆ ಇವ್ರನ್ನ, ಅಷ್ಟು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಇವತ್ತಿನ ದಿನ ಬಂದು ಬಳೆ ಶಾಸ್ತ್ರ ಮಾಡೋ ಮುಂಚೆ ಅವ್ರದ್ದೇನೋ ಪದ್ಧತಿ ಇರುತ್ತಲ್ವ, ಅದನ್ನೆಲ್ಲ ಮಾಡ್ತಾಯಿದ್ರು. ನಾನು ತುಂಬ ನೋಡಿರಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನಿಸುತ್ತೆ. ಎಷ್ಟು ಜನ ಅಂದರೆ ಮೊಬೈಲ್ ತೆಗೆದು ವಿಡಿಯೋ ಮಾಡೋಕ್ಕೂ ಭಯ ಆಗುತ್ತೆ. ಯಾಕಂದರೆ ನಮ್ಮ ಕತ್ತಲ್ಲಿ ಚೈನ್ ಇರುತ್ತೆ, ಒಡವೆ ಇರುತ್ತೆ, ಮೊಬೈಲ್ ಇರುತ್ತೆ. ತುಂಬ ಜನ ಪೊಲೀಸರು ಅಲ್ಲಿ ಹೇಳ್ತಾನೆ ಇದ್ರು, ಕಳ್ಳರು ತುಂಬ ಬಂದಿದ್ದಾರೆ, ಹುಷಾರಾಗಿರಿ ಅಂತ. ಆದರೂ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು. ನಮ್ಮ ಮನೆಯವ್ರು ಅಂತ ಇದ್ರು, ಏನಕ್ಕೆ ಇಷ್ಟು ಅರ್ಜೆಂಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀಯಾ? ಸೇಫ್ಟಿ ಮುಖ್ಯ, ನೀನು ಫಸ್ಟು ಸೇಫ್ಟಿ ನೋಡ್ಕೊಳ್ರಿ ಅಂತಿದ್ರು. ಇರಲಿ, ನೀವು ಇದ್ದೀರಾ ತಾನೇ ಅಂತ ಧೈರ್ಯ ಅಲ್ವಾ? ನಿಜ ಅಲ್ವಾ? ಅಪ್ಪ ಅಮ್ಮ ಗಂಡ ಇದ್ದರೆ ಧೈರ್ಯ, ಏನೋ ಒಂಥರ ಧೈರ್ಯ, ಅವ್ರು ನೋಡ್ಕೊತಾರೆ ನಮ್ಮನ್ನು ಅಂತ. ಅದರಿಂದ ನಾನು ಧೈರ್ಯವಾಗಿ ವಿಡಿಯೋ ಮಾಡ್ತಾಯಿದ್ದೆ. ಇವ್ರ ಹೆಸರು ಏನೋ ಇದೆ, ನನಗೆ ಇವ್ರ ಹೆಸರು ಅಷ್ಟು ನೆನಪಿಲ್ಲ. ಇವರೆಲ್ಲ ಒಂದು ರೌಂಡ್ ಹಾಕ್ಕೊಂಬಂದು ಮಾಡ್ತಾಯಿರ್ತಾರೆ. ತುಂಬ ಚೆನ್ನಾಗಾಯಿತು ನಿಜವಾಗ್ಲೂ. ತುಂಬ ಹೊತ್ತಿದ್ವಿ ನಾವು. ಯಾಕಂದರೆ ರಿಯಲ್ ವಾಯ್ಸ್ ಕೊಟ್ಟರೆ ಅದು ಕಾಪಿರೈಟ್ ಬರುತ್ತೇನೋ ಅಂತ ನಾನು ಕೊಡ್ತಾಯಿಲ್ಲ ಅಷ್ಟೇ. ಒಂಥರ ಸೌಂಡ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕೇಳೋಕ್ಕೆ ಎರಡು ಕಿವಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಮುಗೀತು. ಹಂಗೆ ಬರ್ತಾ ನೋಡಿರಿ, ಇಲ್ಲಿ ಕೃಷ್ಣನ ಕೊಂಬೆ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ವೆರೈಟೀಸ್ ಇತ್ತು. ನಮ್ಮ ತಂಗಿ ಕೃಷ್ಣ ಬೇಕು ಅಂತ ತೊಗೊತಾ ಇದ್ಲು. ಇವ್ರ ಕೈಯಲ್ಲಿ ಇವಾಗ ತೊಗೊತಾರೆ ನೋಡಿ, ಅದು ಬಂದು 450 ಹೇಳಿದ್ರು. ನಮ್ಮ ತಂಗಿ ಇದೆ 450, ಲಾಸ್ಟ್ಗೆ 250ಕ್ಕೇನೋ ಕೊಟ್ಟರು ಅವರು. ಇದೊಂದು, ಆಮೇಲೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಒಂದು, ಇದು ಕಲರು ವೈಟ್ ಆ್ಯಂಡ್ ಬ್ಲ್ಯಾಕ್ ಒಂದು ಬರುತ್ತೆ ನೋಡಿ. ಅದೊಂದು ತೂಕನೇ ಇಲ್ಲ ಫ್ರೆಂಡ್ಸ್, ತುಂಬ ವೆಯ್ಟ್ಲೆಸ್ಸು,
ತುಂಬ ಚೆನ್ನಾಗಿತ್ತು. ಒಟ್ನಲ್ಲಿ ತೊಗೊಂಡು ಬಂದ್ವಿ. ಕರಗ ಎಲ್ಲ ಆಗೋ ಟೈಮಲ್ಲಿ ಮೆರವಣಿಗೆ ಬರ್ತಾರೆ. ಇಡೀ ವರ್ತೂರಲ್ಲಿ ಎಲ್ಲೆಲ್ಲಿ ದೇವ್ರು ಇರುತ್ತೋ ಅದನ್ನೆಲ್ಲ ಮೆರವಣಿಗೆ ಮಾಡ್ತಾರೆ. ರಥಸಪ್ತಮಿ ದಿನ ಆಗಿರೋ ತೇರಿದು. ತುಂಬ ಹೈಟ್ ಇತ್ತು. ಕತ್ಲಲ್ಲಿ ನಾನು ಎಷ್ಟು ಸಾಧ್ಯನೋ ಅಷ್ಟು ತೆಗ್ದಿದ್ದೀನಿ ಅಷ್ಟೇ. ಆದರೆ ತುಂಬ ಚೆನ್ನಾಗಿತ್ತು. ಈ ದೇವ್ರು ಬಂದು ಹಸಿ ಕರಗ. ಯಾವತ್ತಂದರೆ ಇದು ರಥಸಪ್ತಮಿ ದಿನ ಮಾಡೋ ಹಸಿ ಕರಗ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂಥವೆಲ್ಲ ಮಕ್ಳಿಗೂ ತೋರಿಸ್ಬೇಕು, ನಾವು ನೋಡಬೇಕು. ಆಲ್ರೆಡಿ ನಾವು ಹುಟ್ದಾಗಿಂದ ನೋಡಿರ್ತೀವಿ. ನನ್ನ ಚಿಕ್ಕ ಮಗನಿಗೆ ಮಾತ್ರ ತುಂಬ ಇಷ್ಟ. ಏನು ಮಿಸ್ ಆದರೂ ವರ್ಷ ನಾವು ಈ ಕರಗ ಅಂದ್ರೆ ಅಷ್ಟು ಪಂಚಪ್ರಾಣ ಅವನಿಗೆ ತುಂಬ ಇಂಟ್ರೆಸ್ಟು. ಅವನಿಗೋಸ್ಕರನೇ ಸ್ಕೂಲಿಗೆ ರಜೆ ಹಾಕಿ ಹೋಗ್ತೀನಿ. ಇದಾಗಿ ಇದು ಬುಧವಾರ, ಗುರುವಾರ, ಶುಕ್ರವಾರ ಬಂದು ಹೂವಿನ ಕರಗ. ಅದನ್ನು ತೋರಿಸ್ತೀನಿ, ರಿಯಲ್ ವಾಯ್ಸ್ ಕೊಡ್ತೀನಿ, ನೋಡ್ಕೊಂಬನ್ನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.